ಸಿನಿಮಾ ಟಿಕೆಟ್ ದರ 200 ರೂಪಾಯಿ ಫಿಕ್ಸ್ ಮಾಡಿದ್ದಕ್ಕೆ ಕೋರ್ಟ್ ತಡೆ ಕೊಟ್ಟಿದೆ. ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ನಿಂದ ಈ ತಡೆಯಾಜ್ಞೆ. ಹೈಕೋರ್ಟ್ ಏಕಸದಸ್ಯ ಪೀಠ ಮಧ್ಯಂತರ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಮಲ್ಟಿಪ್ಲೆಕ್ಸ್ನಲ್ಲಿ 200 ರೂಪಾಯಿಯನ್ನ ನಿಗದಿ ಮಾಡಿತ್ತು ಸರ್ಕಾರ. ಸರ್ಕಾರದ ಈ ನಿರ್ಧಾರವನ್ನು ಪ್ರಶ್ನಿಸಿ ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ವು ಹೊಂಬಾಳೆ ಫಿಲ್ಮ್ಸ್ ಮತ್ತು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್. ಕಾಯ್ದೆಗೆ ವಿರುದ್ಧವಾಗಿ ನಿಯಮ ಇದು ಅಂತ ರಿಟ್ ಅರ್ಜಿ ಹಾಕಲಾಗಿತ್ತು. ಅರ್ಜಿ ವಿಚಾರಣೆ ನಡೆಸಿದಂತಹ ಕೋರ್ಟ್ ಈಗ ಸರ್ಕಾರದ ನಿರ್ಧಾರಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಮಧ್ಯಂತರ ತಡೆಯಾಜ್ಞೆ ಇದು. ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಕೂಡ ಸಿನಿಮಾ ಪ್ರದರ್ಶನಕ್ಕೆ 200 ರೂಪಾಯಿ ಮಾತ್ರ ಟಿಕೆಟ್ ಅನ್ನು ನಿಗದಿ ಮಾಡಿತ್ತು ಸರ್ಕಾರ. ಆದರೆ ಇದು ಕಾಯ್ದೆಗೆ ವಿರುದ್ಧವಾದಂತಹ ನಿಯಮ ಅಂತ ರಿಟ್ ಅರ್ಜಿಯನ್ನು ಹಾಕೊಂಡಿದ್ರು ಹೊಂಬಾಳೆ ಮತ್ತು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್. ಈಗ ಅವರ ರಿಟ್ ಅರ್ಜಿಯ ವಿಚಾರಣೆ ನಡೆಸಿದಂತಹ ಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿದೆ. ಕಾಯ್ದೆಗೆ ವಿರುದ್ಧವಾಗಿ ನಿಯಮ ಅಂತ ಅನ್ನೋದು ರಿಟ್ ಅರ್ಜಿಯಾಗಿತ್ತು. ಈಗ ಮಧ್ಯಂತರ ತಡೆಯಾಜ್ಞೆ ಕೋರ್ಟ್ ಕೊಟ್ಟಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕೋರ್ಟ್ನಿಂದ ಈ ಮಧ್ಯಂತರ ತಡೆಯಾಜ್ಞೆಯಲ್ಲಿ ಏನು ಪ್ರಮುಖ ಅಂಶಗಳನ್ನು ಗಮನಕ್ಕೆ ತರಲಾಗ್ತಾ ಇದೆ ಅಂತ? ಪ್ರತಿಮಾ, ಕಳೆದ ವಾರ ಈ ಕೇಸ್ನ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆದಿತ್ತು. ಅದರಲ್ಲಿ ಬಹಳ ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ರು ನಿರ್ಮಾಪಕರು ಮತ್ತು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಇವರೆಲ್ಲರೂ ಕೂಡ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಜೊತೆಗೆ ಇನ್ನೂ ಕೆಲವು ನಿರ್ಮಾಣ ಸಂಸ್ಥೆಗಳು ಮತ್ತು ಚಿತ್ರಮಂದಿರಗಳು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಇವ್ರ ವಾದ ಏನಂತಂದರೆ, ಸರ್ಕಾರ ಈ ರೀತಿ ನಿಯಮ ರೂಪಿಸಿರೋದೇ ತಪ್ಪು. ಯಾಕಂದರೆ ಯಾವುದೇ ಸ್ಟೇಕ್ ಹೋಲ್ಡರ್ಸ್ನ ಸಂಪರ್ಕ ಮಾಡದೇ ಏಕಪಕ್ಷೀಯವಾದಂಥ ನಿಯಮವನ್ನು ರೂಪಿಸಿದೆ. ಜೊತೆಗೆ ಆ್ಯಕ್ಟ್ ಏನಿದೆ, ಆ್ಯಕ್ಟ್ಗೆ ವಿರುದ್ಧವಾದಂಥ ನಿಯಮ ಇದೆ. ಅಂದರೆ ಪೇರೆಂಟ್ ಆ್ಯಕ್ಟ್ ಏನಿದೆ, ಅಂದರೆ ಯಾವ ಆ್ಯಕ್ಟ್ ಕೆಳಗಡೆ ಇವ್ರು ನಿಯಮಗಳನ್ನ ರೂಪಿಸಿದಾರೋ ಆ ಕಾಯ್ದೆಯಲ್ಲಿ ಇದಕ್ಕೆ ಅವಕಾಶ ಇಲ್ಲ. ದರ ನಿಗದಿ ಮಾಡೋದಕ್ಕೆ ಅವಕಾಶ ಕಾಯ್ದೆಯಲ್ಲೇ ಇಲ್ದಿರುವಾಗ ನಿಯಮ ರೂಪಿಸೋ ಮೂಲಕ ದರ ನಿಗದಿ ಮಾಡಿರುವಂಥದ್ದು ಕಾನೂನು ಬಾಹಿರ ಅಂತೇಳಿ ವಾದ ಮಂಡನೆ ಮಾಡಿದ್ರು. ಕೋರ್ಟ್ ಇವತ್ತು ಆ ವಾದವನ್ನು ಒಪ್ಪಿದೆ ಮತ್ತು ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಹೀಗಾಗಿ ಈಗ 200 ರೂಪಾಯಿ ಪ್ಲಸ್ GST ಅಂತೇಳಿ 238 ರೂಪಾಯಿ ನಿಗದಿ ಮಾಡ್ತಾ ಇದ್ರು. ಅದಕ್ಕೆ ಈಗ ತಡೆ ಬಿದ್ದಂತಾಗಿದೆ. ಜೊತೆಗೆ ಈಗ ನಿರ್ಮಾಪಕರು ಇನ್ನೊಂದು ವಾದ ಏನು ಮಾಡಿದ್ರು ಅಂದರೆ, ತುಂಬ ಬಂಡವಾಳಗಳನ್ನ ಇನ್ವೆಸ್ಟ್ ಮಾಡಿರ್ತೀವಿ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀವಿ, ಆದರೂ ಕೂಡ ಸರ್ಕಾರ ಏಕಪಕ್ಷೀಯವಾಗಿ ಈ ರೀತಿ ದರ ನಿಗದಿ ಮಾಡಿರೋದು ಸರಿ ಇಲ್ಲ ಅಂತ ಹೇಳಿ ವಾದ ಮಂಡನೆ ಮಾಡಿದರು. ಕೋರ್ಟ್ ಮೇಲ್ನೋಟಕ್ಕೆ ಈ ಪಾಯಿಂಟಲ್ಲಿ ಅರ್ಥ ಇದೆ ಅಂಥೇಳಿ ಈಗ ಈ ಒಂದು ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಹೀಗಾಗಿ ನಿರ್ಮಾಪಕರಿಗೆ ಮತ್ತು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಒಂದು ರಿಲೀಫ್ ಸಿಕ್ಕಂತಾಗಿದೆ. ಥ್ಯಾಂಕ್ ಯು ರಮೇಶ್, ತಮ್ಮ ಮಾಹಿತಿಗೆ.